ಭಗವದ್ಭಕ್ತರೇ, ದರ್ಶನ ಸಂದರ್ಶನ ವಿತ್ ಹರ್ಷವರ್ಧನಕ್ಕೆ ಸ್ವಾಗತ. ನೀವು ಕಳೆದ ಸಂಚಿಕೆಯಲ್ಲಿ ನೋಡಿರಬಹುದು, ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕು ದಣಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರತಕ್ಕಂಥ ಹೆಬ್ಬಾಳ ಗ್ರಾಮದ ಶ್ರೀ ಶಿವಯೋಗಿ ಬೋಳೋಡಿ ಬಸವೇಶ್ವರ ಸಂಸ್ಥಾನ ಬೃಹನ್ ಮಠ. ಸೊ ಈ ಒಂದು ಮಠ ಮತ್ತು ಈ ಮಠದ ಮೂಲ ಕರ್ತೃಗಳಿರತಕ್ಕಂಥದ್ದನ್ನು ನಾವು ಕಳೆದ ವಿಡಿಯೋಲಿ ನೋಡಿದ್ದೀವಿ. ಅಂದ್ರೆ ಮೂಲ ಕರ್ತೃಗಳ್ಯಾರಪ್ಪ ಅಂತಂದ್ರೆ ಶ್ರೀ ಬೋಳೋಡಿ ಬಸವೇಶ್ವರ ಮಹಾಸ್ವಾಮಿಗಳು. ಸೊ ನಾನು ಕಳೆದ ವಿಡಿಯೋಲಿ ಹೇಳಿದ ಹಾಗೆ ಈ ಮಠದ ಒಂದು ವಿಶೇಷತೆ ಏನಿದೆ ಮತ್ತು ಏನು ಪ್ರಚಲಿತದಲ್ಲಿದೆ ಅಂತಂದ್ರೆ ದೆವ್ವಗಳಿಂದ ಕಟ್ಟಿದ ಮಠ ಅಂತೇಳಿ. ಯಾರು ದೆವ್ವಗಳಿಂದ ಈ ಮಠವನ್ನು ಕಟ್ಟಿರ್ತಕ್ಕಂಥದ್ದು ಎಲ್ಲರ ಹತ್ರ ಇರ್ತಕ್ಕಂಥ ಪ್ರಶ್ನೆ. ಇವತ್ತು ನಾನು ಅದನ್ನ ಏನ್ ಮಾಡ್ತಾನೆ ನಿಮಗೆಲ್ಲರಿಗೂ ತಿಳಿಸ್ಕೊಡ್ತೇನೆ. ಈ ಒಂದು ದೆವ್ವಗಳಿಂದ ಕಟ್ಟಿರ್ತಕ್ಕಂಥ ಅಂದ್ರೆ ಈ ಒಂದು ಗುರು ಪರಂಪರೆಯ ವಂಶಸ್ಥರಾಗಿರ್ತಕ್ಕಂಥ ಈ ಮಠದ 2ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಕಂತೆ ಒಡೆಯರು ಅಂದ್ರೆ ಅವರು ಅಘಟಿತ ಸಂಘಟನಾ ಸಾಮರ್ಥ್ಯವನ್ನು ಹೊಂದಿದ್ದು, ದೇವಿ ಉಪಾಸನೆಯನ್ನು ಮಾಡಿದ್ದು, ಯಂತ್ರ ಮಂತ್ರ ತಂತ್ರಗಳಲ್ಲಿ ಸಿದ್ಧಿಯನ್ನು ಪಡೆದಿದ್ರು. ಅಷ್ಟೇ ಅಲ್ಲದೆ ಅವರು ಮಲಯಾಳ ನಾಡಿಗೆ ಹೋಗಿ ವಾಮವಿದ್ಯೆ ಜ್ಞಾನವಿದ್ಯೆಯನ್ನು ಪಡೆದು ತುಂಬಿ ಹರಿಯುತ್ತಿರುವ ತುಂಗಭದ್ರಾ ನದಿಯ ಮೇಲೆ ಏನ್ ಮಾಡಿದ್ರು, ಕಂಬಳಿಯನ್ನು ಹಾಸಿಕೊಂಡು ಬಂದಿದ್ದಂದ್ರೆ ಜಲಸ್ತಂಭರ ವಿದ್ಯೆಯನ್ನು ಸಮೇತ ಏನ್ ಮಾಡಿದ್ರು ಅಂತಂದ್ರೆ ಅವರು ಬಲ್ಲವರಾಗಿದ್ರು. ಅಷ್ಟೇ ಅಲ್ಲದೆ ದೆವ್ವಗಳಿಂದಲೇ ವ್ಯವಸಾಯವನ್ನು ಮಾಡ್ತಿದ್ರು ಅಂತ. ಅಂದ್ರೆ ನೋಡ್ರಿ ಎಷ್ಟು ಒಂದು ಅವರು ಶಕ್ತಿಯನ್ನು ಹೊಂದಿದ್ರು, ಎಷ್ಟು ಯಂತ್ರ ಮಂತ್ರ ತಂತ್ರದಿಂದ ಅವರು ಕೆಲಸವನ್ನು ಮಾಡ್ತಿದ್ರು ಅಂದ್ರೆ ದೆವ್ವಗಳಿಂದನೇ ವ್ಯವಸಾಯ ಮಾಡಿಸ್ತಿದ್ರಂತ. ಇಂದಿಗೂ ದೆವ್ವಗಳಿಂದ ವ್ಯವಸಾಯ ಮಾಡಿರ್ತಕ್ಕಂಥ ಒಂದು ಹೊಲಗಳಿಗೆ ಏನಂತಾರಂತಂದ್ರೆ ದೆವ್ವದ ಬಗಡಿ ಹೊಲ ಅಂತ ಕರೀತಾರೆ. ಭಗವದ್ಭಕ್ತರೇ, ಅಷ್ಟೇ ಅಲ್ಲ, ನೀವು ಇಲ್ಲಿ ಕೇಳ್ಬೋದು, ಈಗ ನಾವು ನಿಂತಿರ್ತಕ್ಕಂಥ ಮಠ ಒಂದೇ ರಾತ್ರಿ ದೆವ್ವಗಳಿಂದ ಕಟ್ಟಿಸ್ತಕ್ಕಂಥ ಮಠ. ಅಂದ್ರೆ ಶ್ರೀ ಕಂತೆ ಒಡೆಯರು ತಮ್ಮ ಯಂತ್ರ ತಂತ್ರ ಮಂತ್ರ ಮತ್ತು ವಾಮವಿದ್ಯೆ ಕಲಿತು ಅವರ ಶಕ್ತಿಯಿಂದ ಏನ್ ಮಾಡಿದ್ರು ಅಂತಂದ್ರೆ ಒಂದೇ ಒಂದು ರಾತ್ರಿಯಲ್ಲಿ ಏನ್ ಮಾಡಿದ್ರು ಅಂದ್ರೆ ದೆವ್ವಗಳಿಂದ ಈ ಮಠವನ್ನು ಕಟ್ಟಿದರು. ಅದೇ ಯಾವ ಮಠ ಅಂತಂದ್ರೆ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥ ಕಂಪ್ಲೀಟ್ ಈ ಮಠ ಏನಿದೆಯಲ್ಲ ದೆವ್ವಗಳಿಂದಲೇ ಕಟ್ಟಿದ ಮಠ. ಒಂದೇ ರಾತ್ರಿ ಎಲ್ಲಾ ಸಾಮಗ್ರಿಗಳನ್ನು ಅವರು ಜೋಡಿಸಿಕೊಂಡು ಏನ್ ಮಾಡಿದ್ರು ಅಂತಂದ್ರೆ ತಮ್ಮ ಶಕ್ತಿಯಿಂದ ಈ ಮಠವನ್ನು ಕಟ್ಟಿದ್ದರು. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣ್ತಕ್ಕಂಥ ಕಟ್ಟಿಗೆಗಳು ಅಂದ್ರೆ ಬಳ್ಳಾರಿ ಜಿಲ್ಲೆಯ ಇಟಗಿ ಅಂತಕ್ಕಂಥ ಒಂದು ಗ್ರಾಮದಿಂದ ಆ ಒಂದು ಕಟ್ಟಿಗೆಯ ಮಾಲೀಕರಿಗೆ ಗೊತ್ತಾಗಲಾರ್ದಾಗ ದೆವ್ವಗಳು ತಂದು ಏನ್ ಮಾಡಿದ್ರು ಅಂತಂದ್ರೆ ಈ ಒಂದೆಲ್ಲ ಕಟ್ಟಿಗೆ ಏನ್ ಕಾಣ್ತಾ ಇದಲ್ಲ, ಮೇಲೆ ಕಾಣ್ತಕ್ಕಂಥ ಕಟ್ಟಿಗೆ ಈ ಛತ್ತೇನಿದೆಲ್ಲ ಕಂಪ್ಲೀಟ್ ಈ ಛತ್ತಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಏಕೋ ರಾತ್ರಿ ದೆವ್ವಗಳು ಏನ್ ಮಾಡಿದ್ವು ಅಂತಂದ್ರೆ ಈ ಒಂದು ಛತ್ತನ್ನು ಹಾಕಿದ್ದವು. ನೀವು ಕಂಪ್ಲೀಟ್ ಈ ಒಂದು ದೆವ್ವಗಳು ಕಟ್ಟಿದ ಮಠವನ್ನು ನೀವು ವೀಕ್ಷಣೆಯನ್ನು ಮಾಡಬಹುದು. ಸೊ ಇಲ್ಲಿ ಬಹಳ 100 ವರ್ಷ ಇತಿಹಾಸ ಇರ್ತಕ್ಕಂಥ ಈ ಒಂದು ಮಠದ ಅಂದ್ರೆ 100 ವರ್ಷಗಳಿಂದ ಏನಾಗಿದೆ ಅಂತಂದ್ರೆ ಇಲ್ಲಿ ಮೇಲೆ ಇರ್ತಕ್ಕಂಥ ಕಟ್ಟಿಗೆಗಳು ಹಾಗೆ ಇದೆ ಅಂತಕ್ಕಂಥ ಒಂದು ಪ್ರತೀಕ ಏನಿದೆ ಅಂತಂದ್ರೆ ಈ ಗ್ರಾಮದಲ್ಲಿ ಇದೆ. ನೀವು ನೋಡ್ಬೋದು ಈ ಮಠ, ಇದು ಮಠ ಅಷ್ಟೇ ಅಲ್ಲದೆ ನಾವು ಈ ಒಂದು ಮಠದ ಬಲಭಾಗಕ್ಕೆ ಹೋದ್ರೆ ನೋಡ್ಬೋದು, ಅಲ್ಲಿ ಸಮೇತ ಏನಾಗಿದೆ ಅಂತಂದ್ರೆ ದೆವ್ವಗಳಿಂದನೇ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡದ ಒಂದು ವೀಕ್ಷಣೆಯನ್ನು ನಾವು ಏನ್ ಮಾಡ್ಬೋದು ಅಂತಂದ್ರೆ ಮಾಡ್ಬೋದು. ನೀವು ನೋಡ್ಬೋದು ಇಲ್ಲಿ ಕಾಣ್ತಕ್ಕಂಥದ್ದು, ಇಲ್ಲಿ ಕಾಣ್ತಕ್ಕಂಥ ಏನ್ ಗೋಡೆ ಇದೆಲ್ಲ ಅಂದ್ರೆ ಇದು ಕಾಲ ಕಳೆದಂಗೆಲ್ಲ ಶಿಥಿಲಗೊಂಡಿದ್ದರಿಂದ ಸ್ವಲ್ಪ ಸ್ವಲ್ಪ ಏನಾಗಿದೆ ಅಂತಂದ್ರೆ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥ ಮತ್ತು ಸುಣ್ಣ ಬಣ್ಣ ಮಾಡಿರ್ತಕ್ಕಂಥದ್ದಾಗಿದೆ. ಬಟ್ ಮೂಲ ಕಟ್ಟಡ ಏನಿದೆ ಅಂತಂದ್ರೆ ಇದು ದೆವ್ವಗಳಿಂದನೇ ಕಟ್ಟಿರ್ತಕ್ಕಂಥ ಮಠ. ಅಲ್ಲಿ ನೋಡಿರ್ತಕ್ಕಂಥ ಕಟ್ಟಿಗೆಗಳು ಛತ್ತು ಸಮೇತನು ಮತ್ತೆ ಈ ಸುತ್ತ ಇರ್ತಕ್ಕಂಥ ಗೋಡೆ ಏನಿದೆಯಲ್ಲ ಇದು ಏಕೋ ರಾತ್ರಿ ಒಂದೇ ರಾತ್ರಿಯಲ್ಲಿ ದೆವ್ವಗಳು ಶ್ರೀ ಕಂತೆ ಒಡೆಯರ ಪ್ರಭಾವದಿಂದ ಏನ್ ಮಾಡಿದ್ವಿ ಅಂತಂದ್ರೆ ಈ ಒಂದು ಮಠವನ್ನು ಏನ್ ಮಾಡಿದ್ವಿ ಅಂತಂದ್ರೆ ನಿರ್ಮಾಣ ಮಾಡಿದ್ದಾರೆ. ಎಲ್ಲರಿಗೂ ಲೇಸನ್ನೇ ಬಯಸುತ್ತಾ, ಎಲ್ಲರಿಗೂ ಲೇಸನ್ನೇ ಮಾಡುತ್ತಾ ಏನ್ ಮಾಡಿದ್ರು ಅಂತ ಶಿವನಿಂದ ಕರೆ ಬಂದಿದ್ದರಿಂದ ಅವರು ಏನ್ ಮಾಡಿದ್ರು ಅಂತಂದ್ರೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಜೀವಂತ ಸಮಾಧಿಗೆಂದೇ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸಮಾಧಿ ಒಳಗಡೆ ಏನ್ ಮಾಡಿದ್ರು ಅಂತಂದ್ರೆ ಅವರು ಜೀವಂತ ಸಮಾಧಿಯಾಗಿದ್ದರು. ಅವರು ಶ್ರೀ ಬೋಳೋಡಿ ಬಸವೇಶ್ವರರ ಗದ್ದುಗೆಗೆ ನಮಸ್ಕಾರವನ್ನು ಮಾಡಿ ಮುಂಚೆ ನಿರ್ಮಾಣವಾಗಿರ್ತಕ್ಕಂಥ ಒಂದು ಗದ್ದುಗೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಅವು ಜೀವಂತ ಸಮಾಧಿಯಾಗಿ ಹೋದ್ರು. ಅದು ಯಾವುದು ಅವರ ಗದ್ದುಗೆ ಮತ್ತು ಅವ್ರ ಜೀವಂತ ಸಮಾಧಿಯಾಗಿರ್ತಕ್ಕಂಥ ಸ್ಥಳ ಅಂತಂದ್ರೆ ನೀವು ನೋಡ್ಬೋದು, ಇಲ್ಲಿ ಇರ್ತಕ್ಕಂಥದ್ದು ಯಾವ್ದಂದ್ರೆ ಶ್ರೀ ಕಂತೆ ಒಡೆಯರು ಅಥವಾ ಸಿದ್ದೇಶ್ವರ ಸ್ವಾಮಿಗಳೆಂದೇ ಪ್ರಖ್ಯಾತಿ ಪಡೆದಿರತಕ್ಕಂಥ ಶ್ರೀ ಕಂತೆ ಒಡೆಯರವರ ಒಂದು ಗದ್ದುಗೆ ನೀವು ಇಲ್ಲಿ ದರ್ಶನವನ್ನು ಮಾಡಬಹುದು. ಬಹಳ ಪ್ರಭಾವವಿರತಕ್ಕಂಥ ಒಂದು ಸ್ವಾಮಿಗಳ ಒಂದು ಗದ್ದುಗೆ ಇದು. ಇಂದಿಗೂ ಭೂತ ಚೇಷ್ಟೆಯಿಂದ ಬರ್ತಕ್ಕಂಥ ಭಕ್ತರು ಈ ಒಂದು ಗದ್ದುಗೆಗೆ ಬಂದು ಪ್ರದಕ್ಷಿಣೆ ಹಾಕಿದ್ರೆ ಭೂತ ಚೇಷ್ಟೆಯಿಂದ ಅವ್ರು ಏನಾಗ್ತದೆ ವಿಮುಕ್ತರಾಗ್ತಕ್ಕಂಥ ಒಂದು ನಂಬಿಕೆ ಏನಾಗಿದೆ ಅಂತಂದ್ರೆ 100 ವರ್ಷಗಳಾದರೂ ಇನ್ನೂ ಭಕ್ತರಲ್ಲಿದೆ. ಸಾಕಷ್ಟು ಭಕ್ತರು ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಗದ್ದುಗೆಗೆ ಬಂದು ಅವರು ಪ್ರದಕ್ಷಿಣೆ ಹಾಕಿ ತಮ್ಮ ಭೂತ ಚೇಷ್ಟೆಯನ್ನು ಕಳೆದುಕೊಂಡು ಹೋಗ್ತಕ್ಕಂಥ ಒಂದು ಪ್ರತೀಕ ಏನಿದೆ ಅಂತಂದ್ರೆ ಇಲ್ಲಿ ನೋಡ್ಬೋದು. ನೋಡಿ ಭಕ್ತರೇ, ಸರಿಸುಮಾರು 1100 ವರ್ಷಗಳು ಅಂದ್ರೆ 11ನೇ ಶತಮಾನದಿಂದಲೂ ಈ ಒಂದು ಮಠ ಏನಿದೆ ಅಂತಂದ್ರೆ ಇಲ್ಲಿ ನಿರ್ಮಾಣ ಆಗಿದೆ. ಅಂದ್ರೆ ಈ ಗ್ರಾಮ ಸಮೇತನು ಕ್ರಿಸ್ತಪೂರ್ವ ಅಶೋಕನ ಕಾಲದಿಂದಲೂ ಈ ಒಂದು ಗ್ರಾಮದಲ್ಲಿ ಜನವಾಸ ಮಾಡ್ತಿದ್ದರು. ಸೊ 1100 ವರ್ಷಗಳಾದರೂ ಸಮೇತನು ಈ ಮಠ ಏನಾಗಿದೆ ಅಂತಂದ್ರೆ ಇಂದಿಗೂ ಭಕ್ತರಿಗೆ ಒಂದು ದರ್ಶನ ಭಾಗ್ಯವನ್ನು ಕೊಡ್ತಾ ಇದೆ. ಸೊ ನಾವು ವಿಶೇಷವಾಗಿ ಏನಾಗಿದೆ ಅಂತಂದ್ರೆ ಈ ಒಂದು ಗ್ರಾಮದಲ್ಲಿ ನೋಡಬಹುದು, ಒಂದು ಗದ್ದುಗೆಗಳು ಏನ್ ಮಾಡ್ತಾರೆ ಅಂತಂದ್ರೆ ಪೂರ್ವ ದಿಕ್ಕಿಗಾಗಲಿ ಅಥವಾ ಒಂದು ಉತ್ತರ ದಿಕ್ಕಿಗಾಗಲಿ ಏನ್ ಮಾಡ್ತಾರೆ ಅಂತಂದ್ರೆ ನಿರ್ಮಾಣ ಮಾಡ್ತಾರೆ. ಬಟ್ ಇಲ್ಲಿ ನೋಡಬಹುದು ಕಂತೆ ಒಡೆಯರ ಒಂದು ಗದ್ದುಗೆ ಏನಿದೆ ಅಂತಂದ್ರೆ ದಕ್ಷಿಣಾಭಿಮುಖವಾಗಿದೆ.
ಸೊ ಇಲ್ಲಿ ಬೋಳೋಡಿ ಬಸವೇಶ್ವರರ ಒಂದು ಗದ್ದುಗೆ ಉತ್ತರಾಭಿಮುಖವಾಗಿದ್ದರೆ ಕಂತೆ ಒಡೆಯರವರ ಒಂದು ಗದ್ದುಗೆ ಏನಾಗಿದೆ ಅಂತಂದ್ರೆ ದಕ್ಷಿಣಾಭಿಮುಖವಾಗಿದೆ. ಅಂತಂದ್ರೆ ಈ ಕಂತೆ ಒಡೆಯರು ಬೋಳೋಡಿ ಬಸವೇಶ್ವರರ ಒಂದು ದರ್ಶನವನ್ನು ತಗೊಂಡು ಅವ್ರ ಅಭಿಮುಖವಾಗಿರಬೇಕು, ಸದಾ ಅವರು ನನ್ನ ಕಣ್ಗಾವಲಿನಲ್ಲಿ ಇರ್ಬೇಕಂತ ಏನ್ ಮಾಡಿದ್ರು ಅಂತಂದ್ರೆ ಅವರು ಈ ಒಂದು ಜೀವಂತ ಸಮಾಧಿಗೆ ಏನ್ ಮಾಡಿದ್ರು ಅಂತಂದ್ರೆ ಅವರು ಅಲ್ಲಿ ಜೀವಂತ ಸಮಾಧಿಯಾಗಿ ಆದರು. ಭಗವದ್ಭಕ್ತರೇ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬಸವಣ್ಣನ ಮೂರ್ತಿ ಇದೆ. ಅಂತಂದ್ರೆ ಭೂತ ಚೇಷ್ಟೆ ಹಿಡಿದವ್ರು ಬಂದ್ರೆ, ನಾವೇನಂತೀವಲ್ಲ ಈಗಿನ ಕಾಲದಲ್ಲಿ ನಂತರ ಗಾಳಿ ಗಿಳಿ ಅಂತ ಏನು ಹೇಳ್ತಾರಲ್ಲ, ಅಂದ್ರೆ ಭೂತ ಚೇಷ್ಟೆ ಹಿಡಿದವ್ರು ಬಂದು ಈ ಒಂದು ಬಸವಣ್ಣನ ಅಂತಂದ್ರೆ ಈ ಒಂದು ಬಸವಣ್ಣನ ಈ ತರ ಭಕ್ತರು ಏನ್ ಮಾಡ್ತಾರ ಅಂತಂದ್ರೆ ಈ ತರ ಬಂದು ಕುಂತು ಈ ತರ ಬಸವಣ್ಣನ ಹಿಡ್ಕೊಂಡ್ರೆ ಸೊ ಆ ಗಾಳಿ ಅಥವಾ ಭೂತ ಚೇಷ್ಟೆಯಿಂದ ಏನಾಗ್ತಂದ್ರೆ ವಿಮುಕ್ತರಾಗ್ತಕ್ಕಂಥ ಒಂದು ನಂಬಿಕೆ ಏನಿದೆ ಅಂತಂದ್ರೆ ಈ ಒಂದು ಬಸವಣ್ಣ ಮೂರ್ತಿಯಲ್ಲಿದೆ. ಸೊ ಅಷ್ಟೇ ಅಲ್ಲದೆ ಭಗವದ್ಭಕ್ತರೆ, ಈ ಒಂದು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಒಂದು ನಾಣ್ಣುಡಿ ಇದೆ. ಅದು ಏನ್ ನಾಣ್ಣುಡಿ ಇದೆ ಅಂತೇಳಿ ನೀವಿಲ್ಲಿ ನೋಡ್ಬೋದು. ಇಲ್ಲಿ ಕಾಣ್ತಾ ಇದೆ ನಿಮಗಿಲ್ಲಿ. ಅಲ್ಲಿ ನೋಡ್ರಿ ಭಕ್ತರೆ, ಉಜ್ಜಯಿನಿ ಒಳನೋಡು, ಹಂಪೆಯ ಹೊರನೋಡು, ಕಂಡಿದ್ದರೆ ಕನಕಗಿರಿ ನೋಡು, ಹೆಬ್ಬಾಳದೊಳಗೆ ದೆವ್ವಗಳಿಂದ ಕಟ್ಟಿಸಿದ ಮಠ ನೋಡಂತಕ್ಕಂಥ ಒಂದು ಮಾತೇನಾಗಿದೆ ಅಂತಂದ್ರೆ ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ತುಂಬಾ ಒಂದು ಪ್ರಖ್ಯಾತಿಯಿಂದ ಪಡೆದಿರ್ತಕ್ಕಂಥ ಒಂದು ನಾಣ್ಣುಡಿ ಅಂತ ಹೇಳ್ಬೋದು. ಗ್ರಾಮವು ಜಿಲ್ಲಾ ಕೇಂದ್ರವಾಗಿರ್ತಕ್ಕಂಥ ಕೊಪ್ಪಳದಿಂದ 60 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ತಾಲೂಕಾ ಕೇಂದ್ರವಾದ ಗಂಗಾವತಿಯಿಂದ ಕೇವಲ 10 ಕಿಲೋಮೀಟರ್ ದೂರದಲ್ಲಿದೆ. ಬಹಳ ಅದ್ಭುತವಾದಂತ ಮಹಿಮೆ ಉಳ್ಳಂತ ಈ ಒಂದು ದೆವ್ವಗಳು ಕಟ್ಟಿದ ಮಠ. ಅಂದ್ರೆ ಒಂದು ಗಾದೆ ಮಾತು ಹೇಳ್ತಾರೆ, ಜೀವನದಲ್ಲಿ ಒಮ್ಮೆ ಆದ್ರೂ ದೆವ್ವಗಳು ಕಟ್ಟಿದ ಮಠ ನೋಡ್ಬೇಕಂತೇಳಿ. ಅಂತ ಒಂದು ಅದ್ಭುತವಾದ ಮಠವನ್ನು ಒಮ್ಮೆ ಬಂದು ದರ್ಶನ ಮಾಡಿಕೊಂಡು ಹೋಗ್ಬೇಕಂತೇಳಿ, ಅದರ ಒಂದು ಮಹಿಮೆಯನ್ನು ನೀವು ತಿಳ್ಕೊಂಡು ಹೋಗ್ಬೇಕಂತೇಳಿ ಹೇಳ್ತಾ ಇಲ್ಲಿಗೆ ಈ ಒಂದು ವಿಡಿಯೋವನ್ನು ನಾನು ಮುಗಿಸುತ್ತೇನೆ. ಮುಂದಿನ ವಿಡಿಯೋದಲ್ಲಿ ಈ ಒಂದು ಮಠಕ್ಕೆ ಬಂದಿರತಕ್ಕಂಥ ಭಕ್ತರನ್ನು ಸಂದರ್ಶನ ಮಾಡಿ ಸಂಪೂರ್ಣ ಈ ಮಠದ ಮಾಹಿತಿ ಹಾಗೂ ಈ ಮಠದಿಂದ ಅವರಿಗಾಗಿರ್ತಕ್ಕಂಥ ಅನುಭವವನ್ನು ಏನ್ ಮಾಡೋಣ, ಅಷ್ಟೇ ಅಲ್ಲದೆ ಈ ಒಂದು ಮಠದ 9ನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶ್ರೀ ಶಟಸ್ಥಳ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಗಳ ಒಂದು ಸಂದರ್ಶನವನ್ನು, ಸುದೀರ್ಘ ಸಂದರ್ಶನವನ್ನು ಮಾಡಿ ಕಂಪ್ಲೀಟ್ ಈ ಮಾಹಿತಿಯನ್ನು ಏನ್ ಮಾಡೋಣ ಅಂತಂದ್ರೆ ನಾವು ಆ ಒಂದು ಈಗಿನ ಶ್ರೀಗಳ ಮುಖಾಂತರ ತಿಳ್ಕೊಳ್ಳೋಣ. ಇಲ್ಲಿಗೆ ನಾನು ಈ ವಿಡಿಯೋವನ್ನು ಮುಗಿಸುತ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು.